ಹಿರಿಯರು ಬಹಳಷ್ಟು ದೊಡ್ಡವರಿದ್ದೀರಾ, ಕನ್ನಡ ಕನ್ನಡ ವಿದ್ಯಾರ್ಥಿಗಳಿದ್ದೀರಾ. ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಏನ್ ಹೇಳ್ತೀರಾ ಸರ್? ಇದು ವಿದ್ಯಾರ್ಥಿಗಳದ್ದು ಒಂದು ಪ್ರತಿಭಟನೆ ಆಯ್ತು ದಿಲ್ಲಿಯಲ್ಲಿ. ಅದು ಸರ್ಕಾರ ಮನಗಂಡು ಕೇಂದ್ರ ಸರ್ಕಾರ ಅವ್ರದ್ದು ಏನು ಸಮಸ್ಯೆ ಅದ ಪರಿಹರಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕಾಗಿತ್ತು. ಅದು ವಿದ್ಯಾರ್ಥಿಗಳ ಸಮಸ್ಯೆ ಬಹಳ ಸರಳದ. ನೀಟ್ ಪರೀಕ್ಷೆ ಲೀಕ್ ಆಗಿತ್ತು ಅಂತ ನಮ್ಮ ದೇಶದ ಮಕ್ಕಳ ಅವ್ರದ್ದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅವರು ಏನೋ ಪ್ರಯತ್ನ ಮಾಡೇ ಇಲ್ಲ. ಅದು ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಹಸಿರೆ ಮಾಡಿದ್ರು. ಆ ವಿದ್ಯಾರ್ಥಿಗಳು ನಮ್ಮ ಉಗ್ರಗಾಮಿಗಳಲ್ಲ, ನಮ್ಮ ದೇಶದ್ರೋಹಿಗಳಲ್ಲ, ನಮ್ಮ ದೇಶದ ಮಕ್ಕಳಾರ. ದೇಶದ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಎಲ್ಲಾ ಪೋಷಕರು ಒಂದು ವಿಚಾರ ಮಾಡ್ತಾರ. ಈ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಾಗ್ಲಿ, ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಆಗಲಿ ವಿದ್ಯಾರ್ಥಿಗಳು ಏಕ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಇದನ್ನ ಅರಿತುಕೊಂಡು ಅವ್ರ ಸಮಸ್ಯೆ ಬಗೆಹರಿಸಬೇಕಾಗಿತ್ತು. ಇದು ಅವರು ಬಗೆಹರಿಸಿದ್ರೆ ಇದನ್ನು ಯಾರು ಬಗೆಹರಿಸಬೇಕು? ಈ ಸಮಸ್ಯೆಯನ್ನ, ವಿದ್ಯಾರ್ಥಿಗಳ ಸಮಸ್ಯೆಯನ್ನ. ಜನನಾಯಕರಂದ್ರ ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಜನರ ಧ್ವನಿ ಆಗಬೇಕು. ಪಾರ್ಲಿಮೆಂಟ್ ಅಂದ್ರೆ ಜನರ ಧ್ವನಿ. ಅಲ್ಲಿ ಜನರ ಸಮಸ್ಯೆಯನ್ನು ತಿಳಿದುಕೊಂಡು ಆ ಜನರ ಧ್ವನಿಗೆ ತಾವು ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳಬೇಕು. ಇದೆಲ್ಲವನ್ನು ಬಿಟ್ಟು ಲಾಠಿ ಚಾರ್ಜ್ ನಡೆಸಿದರೆ ಇದು ಯಾವ ಸೀಮೆಯ ಜನನಾಯಕರು? ತಕ್ಷಣ ನೈತಿಕತೆ ಇತ್ತು ಮೋದಿಜಿಯವರ ಹತ್ರ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರ ಹತ್ರ ಅಂದ್ರ ನೈತಿಕನ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. 22 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಾರ. ಇವ್ರ ಜವಾಬ್ದಾರಿ ಅವರ ಮೇಲೆ ಇರ್ತದ. ಹೀಗಾಗಿ ನೈತಿಕ ಹೊತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದರೆ ನೈತಿಕ ಹೊತ್ತು ರಾಜೀನಾಮೆ ಕೊಡಬೇಕಂತ ನಾನು ಈ ರೀತಿ ಆಗ್ರಹಿಸುತ್ತೇನೆ. ನಾನು ಕಲಬುರಗಿಯಿಂದ ಬಂದಿದ್ದೀನಿ. ಗುರುರಾಜ್ ಶ್ರೀಗಳು ವಕೀಲ ಮಾತಾಡೋದು. ದೇಶದ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟು ನರೇಂದ್ರ ಮೋದಿ ಅವರಿಗೆ ದೇಶದ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿನ ಮುಖಂಡರನ್ನ ಕರೆದು ಮಾತಾಡಬಹುದಾಗಿ ಸರ್. ನಮ್ಮ ವಿದ್ಯಾರ್ಥಿಗಳು ಸಂವಿಧಾನ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಪ್ರತಿಭಟನೆ ಮಾಡಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಜಟಿಲ ಆಗುವವರೆಗೆ ಏಕ ಸುಮ್ಮನೆ ಕುಳಿತರು. ಇದು ದುರುದ್ದೇಶದಿಂದ ಮಾಡ್ಯಾರ. ವಿದ್ಯಾರ್ಥಿಗಳ ನೋವಿಗೆ ಅವರು ಸ್ಪಂದನೆ ಮಾಡಿಲ್ಲ. ವಿದ್ಯಾರ್ಥಿಗಳು ಸಂವಿಧಾನ ಚೌಕಟ್ಟಿನಲ್ಲಿ ತಾವು ಪ್ರತಿಭಟನೆ ನಡೆಸ್ಯಾರ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರ. ವಿದ್ಯಾರ್ಥಿಗಳ ಭವಿಷ್ಯ, ಅವರ ಶಿಕ್ಷಣದ ಭವಿಷ್ಯ, ಇದರ ಬಗ್ಗೆ ಚಿಂತನೆ ಇರಲಾರಂತ ಜನನಾಯಕರು ಇವ ಯಾವ ಸೀಮೆಯ ಜನನಾಯಕರು ಎಂದು ಅರ್ಥವಾಗುತ್ತದೆ. ಸರ್, ವಿದ್ಯಾರ್ಥಿಗಳು ಉದ್ರೇಕ ಆಗೋದಕ್ಕೆ ಕಾರಣ ಅವರ ಸಮಸ್ಯೆಗೆ ಪರಿಹಾರ ನೀಡೋದ ಕಾರಣ ಅವರು ಚಳವಳಿಯ ಮಾರ್ಗವನ್ನು ಹಿಡಿದಾರ. ನಮ್ಮ ದೇಶ ಬ್ರಿಟಿಷರ ಆಳುವ ಸಮಯದಲ್ಲಿ ಕೂಡ ಇದೇ ವಿದ್ಯಾರ್ಥಿಗಳೇ ಚಳವಳಿಯ ಮೂಲಕ ಹೊರಗೆ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು. ಇವರೆಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಪಡಿಸಿದ ಮಹಿಳೆಯರು ಎಲ್ಲಾರ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಚಳವಳಿಗೆ ಬಂದರು. ಇದು ವಿದ್ಯಾರ್ಥಿ ಚಳವಳಿ ಅಂದ್ರೆ ಬಹಳ ಸಾಮಾನ್ಯ ತಿಳಿದುಕೊಳ್ಳಬಾರದು. ಮೋದಿಯವರಾಗ್ಲಿ, ಧರ್ಮೇಂದ್ರ ಪ್ರಧಾನ್ ಆಗ್ಲಿ, ಇಡೀ ದೇಶವನ್ನೇ ಬದಲಾಯಿಸುವಂತ ಶಕ್ತಿ ನಮ್ಮ ಯುವ ಶಕ್ತಿಯಲ್ಲದ, ವಿದ್ಯಾರ್ಥಿಗಳಲ್ಲದ. ಇಡೀ ಯುವ ಶಕ್ತಿ ಒಂದಾದ್ರೆ ಯಾವ ಪಕ್ಷದವರು, ಯಾವ ಧರ್ಮದವರು ಏನು ಮಾಡಲು ಸಾಧ್ಯ ಆಗೋದಿಲ್ಲ ಅಂತ ಮಾತನ್ನ ಹೇಳ್ತೀವಿ ಸರ್. ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮೋದಿ ಗೌರ್ಮೆಂಟ್ ಡೌನ್ ಡೌನ್. ಮೋದಿ ಶಾಟ್ ಡೌನ್ ಡೌನ್. ಮೋದಿ ಶಾಟ್ ಡೌನ್ ಡೌನ್. ಬಿಜೆಪಿ ಡೌನ್ ಡೌನ್. बीजेपी डाउन डाउन. अभी भी आवाज नहीं आ रही है. ये तीसरा दिन है मेरा. मैं लगातार 2-3 दिन से आके यहाँ पे मैं आप सभी लोगों से बात कर रहा हूँ, नारे लगा रहा हूँ. अभी भी मेरी आवाज आप लोगों से ज्यादा लग रही है मेरे को. प्लीज जोर से बोलिए प्लीज. मोदी सरकार के धिक्कारा. मोदी गवर्नमेंट डाउन डाउन. मोदी गवर्नमेंट डाउन डाउन. बीजेपी डाउन डाउन. बीजेपी डाउन डाउन. आरएसएस डाउन डाउन. आरएसएस डाउन डाउन. बीजेपी डाउन डाउन. सोनम तुम संघर्ष करो. सोनम तुम संघर्ष
संघर्ष करो, हम तुम्हारे साथ हैं। सोनम तुम संघर्ष करो, हम तुम्हारे साथ हैं। सूरज मेरा टीचर नहीं सहेंगे, नहीं सहेंगे, नहीं सहेंगे। सूरज मेरा टीचर नहीं सहेंगे, नहीं सहेंगे, नहीं सहेंगे। मोदी जब जब डरता है, 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 जय 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 भीम, जय 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 भीम, इनकलाब इनकलाब जिंदाबाद। Okay, I have two requests. ಇದು ಬೇಡಿಕೆ ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ ಪ್ಲೀಸ್. ಅಡ್ಡ ನಿಂತ್ಕೋಬೇಡಿ ಪ್ಲೀಸ್. ಸೊ ಎಲ್ರಿಗೂ ಅವಕಾಶ ಬೇಕು ಮಾತಾಡಕ್ಕೆ. ಸೊ 2 ನಿಮಿಷ ಅಷ್ಟೇ ನಿಮ್ಗೆ ಸಿಗೋದು. ಆಮೇಲೆ ಟ್ರಾಶ್ ನಿಮ್ ಪಾಕೆಟ್ ಅಲ್ಲಿ ಹಾಕೊಳ್ಳಿ, ಬ್ಯಾಗ್ ಅಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಟ್ಯಾಶ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಒಂದ್ ಕಡೆ ಹಾಕಿ ಪ್ಲೀಸ್. ದಯವಿಟ್ಟು ಇಲ್ಲಲ್ಲಿ ಸ್ಟ್ರೂ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಐ ಹ್ಯಾವ್ ಮಿಸ್ಟರ್ ಇರ್ಷಾದ್ ಅವರೇ 2 ನಿಮಿಷ ಅಷ್ಟೇ. ಥ್ಯಾಂಕ್ ಯು.